ಒಂದೇ ಒಂದು ಕೆಲಸವನ್ನು ಮಾಡಿದರೆ ಸಾಕು ಮನೋಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ನಮ್ಮ ಮನೋಶಕ್ತಿ ಹೆಚ್ಚಾಗಬೇಕೆಂದರೆ ಒಂದೇ ಒಂದು ಕೆಲಸವನ್ನು ಮಾಡಬೇಕು. ಅದೇನೆಂದರೆ ನಮ್ಮ ಮನಸ್ಸಿನ ಆರೋಗ್ಯವನ್ನು ರಕ್ಷಿಸಿಕೊಳ್ಳುವುದು. ಮನಸ್ಸಿನ ಆರೋಗ್ಯವನ್ನು ರಕ್ಷಿಸಿಕೊಳ್ಳಬೇಕಾದರೆ ನಮ್ಮ ಮನಸ್ಸನ್ನು ಕ್ಷಣಕಾಲವೂ ಕಳವಳಕ್ಕೆ, ವೇದನೆಗೆ, ಅಶಾಂತಿಗೆ ಒಳಪಡಿಸದಂತೆ ಜಾಗ್ರತೆ ವಹಿಸಬೇಕು. ಹಾಗೂ ಸದಾ ತೃಪ್ತಿ, ಶಾಂತಿ, ಆನಂದದಿಂದ ಇರುವುದನ್ನು ರೂಢಿ ಮಾಡಿಕೊಳ್ಳಬೇಕು. ಮಾತ್ರವಲ್ಲ, ಬಂಧನಕ್ಕೆ, ಮೋಹಕ್ಕೆ ಒಳಗಾಗದಂತೆ ಜಾಗ್ರತೆ ವಹಿಸಬೇಕು. ಒಟ್ಟಾರೆ ನಮ್ಮ ಮನೋಸ್ಥಿರತೆಯನ್ನು ಕಾಪಾಡಿಕೊಳ್ಳಬೇಕು. ಸದಾ ನಮ್ಮ ಮನಸ್ಸು ಸ್ಥಿರವಾಗಿರುವಂತೆ ಮೂಡಿಕೊಳ್ಳಬೇಕು. ಕಷ್ಟನಷ್ಟಗಳು ಎದುರಾದಾಗ ಕುಗ್ಗದೆ, ಲಾಭ, ಜಯ, ಸುಖಗಳು ಪ್ರಾಪ್ತವಾದಾಗ ಉಬ್ಬಿ ಹೋಗದೆ ಮನಸ್ಸನ್ನು ಸಮನಾಗಿರುವಂತೆ ಮೂಡಿಕೊಳ್ಳಬೇಕು. ಇದನ್ನೇ ಸ್ಥಿತಪ್ರಜ್ಞತೆ ಎನ್ನುವುದು. ಈ ಒಂದು ಗುಣ ರೂಢಿಯಾದರೆ ಸಾಕು, ಮನೋಶಕ್ತಿ ಅಪಾರವಾಗಿ ಅಭಿವೃದ್ಧಿಯಾಗುತ್ತದೆ. ಮನೋಶಕ್ತಿ ಒಂದು ಅಭಿವೃದ್ಧಿಯಾದರೆ ಉಳಿದ ಹಲವಾರು ಶಕ್ತಿಗಳು ನಮ್ಮಲ್ಲಿ ಅಭಿವೃದ್ಧಿಯಾಗುತ್ತವೆ. ಈ ಕೃತಿಯ 15ನೇ ತುಣುಕು ಮುಂದಿನ ವಿಡಿಯೋದಲ್ಲಿ ಬರಲಿದೆ. ಅದಕ್ಕಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.